ವಿದ್ಯಾರ್ಥಿಗಳೇ, 2022 ಪ್ರಶ್ನೆ ಎಷ್ಟು ಮಜಾ ಅದ ಇದು. ಒಂದು ಸಭಾಂಗಣದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ 23 ಮೀಟರ್. ಉದ್ದ ಏನದ ಅಗಲಕ್ಕಿಂತಲೂ 23 ಮೀಟರ್ ಉದ್ದ ಇರ್ತದೆ, ಹೆಚ್ಚಿಗೆ ಇರ್ತದ ಅಂತ ತಿಳ್ಕೊಬೇಕು. ಈ ಸಿಂಬಾಲ್ ಹಾಕ್ಯಾರ ಅಂದ್ರೆ ಏನು ತಿಳ್ಕೊಬೇಕು ನೀವು? ಉದ್ದ ಅಗಲಕ್ಕಿಂತಲೂ 23 ಮೀಟರ್ ಹೆಚ್ಚಿಗೆ ಅದ ಅಂತ ತಿಳ್ಕೊಬೇಕು. ಆ ಸಭಾಂಗಣದ ನೆಲದ ಪರಿಧಿಯು 206 ಮೀಟರ್ ಆದರೆ ನೆಲದ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಎಷ್ಟು ಅಂತ ಬರ್ತದೆ. ಅವಾಗ ಏನು ಮಾಡ್ಬೇಕು ನೀವು? ಪರಿಧಿ ಒಳಗೆ ಏನಿರ್ತದೆ ಮೊದಲು ತಿಳ್ಕೊಬೇಕು. ಪರಿಧಿ ಒಳಗೆ ಏನಿರ್ತದ ಅಂದ್ರೆ 2 ಉದ್ದ, ನೋಡ್ರಿ 2 ಉದ್ದ ಪ್ಲಸ್ 2 ಅಗಲ, 2 ಅಗಲದ ಮೊತ್ತ, 2 ಉದ್ದ 2 ಅಗಲಗಳ ಮೊತ್ತ ಏನಿರ್ತದ? ಪರಿಧಿ ಇರ್ತದ. ಅದನ್ನು ತಿಳ್ಕೊಬೇಕು. ಮೊದಲೇನು? 2 ಉದ್ದ 2 ಅಗಲಗಳ ಮೊತ್ತ ಏನಿರ್ತದ? ಪರಿಧಿ ಇರ್ತದ. ಈಗ ಏನು ಮಾಡಬೇಕು? 1 ಉದ್ದ 1 ಅಗಲ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ 1 ಉದ್ದ ಪ್ಲಸ್ 1 ಅಗಲ ಇಜುಕ್ವಲ್ ಟು ಪರಿಧಿಗೆ ನೀವು 2ರಿಂದ ಭಾಗಿಸಬೇಕು. ಪರಿಧಿ ಭಾಗಲೇ 2. ಪರಿಧಿಗೆ ನೀವು 2ರಿಂದ ಭಾಗಿಸಿದ್ರೆ ಏನು ಬರ್ತದೆ? ಒಂದು ಉದ್ದ ಬರ್ತದೆ, ಒಂದು ಅಗಲ್ ಬರ್ತದೆ. ಬರೋಬ್ಬರಿ 200 ಎಷ್ಟು? 6 ಡಿವೈಡೆಡ್ ಬೈ 2. 2 ಒಂದಲೇ ಪೂಜೆ, 2 ಮೂರಲೇ. 103 ಏನಿದು? ಒಂದು ಉದ್ದ ಒಂದು ಅಗಲದ ಮೊತ್ತ. ಉದ್ದ ಏನು ಹೇಳ? ಉದ್ದ ಅಗಲಕ್ಕಿಂತಲೂ ವ್ಯತ್ಯಾಸ ಅಂದ್ರೆ ಏನು ಅನ್ನೋದು ಹೇಳ್ತಾನೆ ನಾನು ನೀವು. ಈಗ ನೋಡ್ರಿ, ಉದ್ದ ಪ್ಲಸ್ ಅಗಲ, ಉದ್ದ ಬರೋಬರಿ x ಪ್ಲಸ್ 23, ಅಗಲ ಬರೋಬರಿ x. ಇಷ್ಟೇ ನೀವು ತಿಳ್ಕೋಬೇಕಾದದ್ದು. ನೋಡಿ, x ಪ್ಲಸ್ 23 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 103. 2x ಪ್ಲಸ್ 23 ಇಸ್ ಈಕ್ವಲ್ ಟು 103. 2x ಇಸ್ ಈಕ್ವಲ್ ಟು 103 ಮೈನಸ್ 23. x ಇಸ್ ಈಕ್ವಲ್ ಟು ಮೈನಸ್ 23 ಬರೋಬರಿ ಎಷ್ಟು? 80. x ಬರೋಬರಿ 80 ಭಾಗಿಲೆ 2. 2 ಒಂದಲೇ 2 40. ಎಷ್ಟಾಯ್ತು? 40. x ಅಂದ್ರೆ ಏನು? ಅಗಲ. ಅಗಲ ಬರೋಬರಿ 40. ಉದ್ದ ಏನು? ಉದ್ದ ಬರೋಬರಿ x ಪ್ಲಸ್ 23 ಇಸ್ ಈಕ್ವಲ್ ಟು 40 ಪ್ಲಸ್ 23 ಇಸ್ ಈಕ್ವಲ್ ಟು 63. ಉದ್ದ ಎಷ್ಟಾಯ್ತು? 63 ಆಯ್ತು. ಉದ್ದ ಬರೋಬರಿ 63, ಅಗಲ ಬರೋಬರಿ 40. ವಿಸ್ತೀರ್ಣ ಬರೋಬರಿ ಎಷ್ಟು? ವಿಸ್ತೀರ್ಣ ಬರೋಬರಿ ಎಷ್ಟು? ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟದ? 63 ಅದ, ಅಗಲ 40 ಅದ. ಬರೋಬರ್ ಪೂಜೆ ಹೊರಗಿಡ್ರಿ. 4 ಮೂರಲೆ 12, ಕೈಲ ಮತ್ತು 1, 4 24, 1 25. 20 ಚದರ ಮೀಟರ್. 20 ಚದರ ಮೀಟರ್. ಆನ್ಸರ್ ಇಸ್ ಈಕ್ವಲ್ ಟು
25 20 ಚದರ ಮೀಟರ್. ಉತ್ತರ ಸಂಖ್ಯೆ 25 20 ಉತ್ತರ ಸಂಖ್ಯೆ ಬಿ. ಹಿಂಗೆ ತಿಳ್ಕೊ. ನಿಮಗೆ ಹೆಂಗ ಅರ್ಥ ಮಾಡ್ಕೋಬೇಕಂತಂದ್ರೆ ನೀವು ಯಾವಾಗಲಿ ನಾವು ಒಂದ್ಸಲ ತಿಳಿಸಿ ಹೇಳಿದ್ದನ್ನು ಮತ್ತೊಂದ್ಸಲ ರಿಪೀಟ್ ನೋಡ್ರಿ, ನೀವು ಭಾಳ ಲೆಕ್ಕ ತಿಳಿದು ಬಿಡ್ತಾವ. ಯಾವಾಗ ಏನಿರ್ತದ ಪರಿಧಿ ಅಂದರೆ ಏನು? ಎರಡು ಉದ್ದ ಎರಡು ಅಗಲಗಳ ಮೊತ್ತಕ್ಕೆ ಏನಂತಾರ? ಪರಿಧಿ ಅಂತಾರ. ನೋಡಿ, ಇಷ್ಟು ತಿಳ್ಕೊಂಡ್ರೆ ಸಾಕು. ಎರಡು ಉದ್ದ ಎರಡು ಅಗಲ ಬರೋಬ್ಬರಿ ಪರಿಧಿ. ಒಂದು ಉದ್ದ ಒಂದು ಅಗಲ ಬರೋಬ್ಬರಿ ಪರಿಧಿ ಬಾಗಿಲಿ 2. ಏನು? ಪರಿಧಿ ಬಾಗಿಲಿ 2. ಪರಿಧಿ ಬಾಗಿಲಿ 2. ಪರಿಧಿಗೆ ನೀವು ಎರಡಲ್ಲೇ ಭಾಗಿಸಿದ್ರೆ ಏನು ಬರ್ತದೆ? ಒಂದು ಉದ್ದ ಬರ್ತದೆ, ಒಂದು ಅಗಲ ಬರ್ತದೆ. ಇಲ್ಲಿ ಏನಾಗ್ಯದ ಅದನ್ನು ತಿಳ್ಕೊರಿ. ಈಗ ಏನಾಗ್ತಿದ್ದು? 103 ಏನಾಯ್ತು? 103 ಒಂದು ಉದ್ದ ಆಯ್ತು, ಒಂದು ಅಗಲ ಆಯ್ತು. ಏನು ಹೇಳೇನವ? ವ್ಯತ್ಯಾಸ ಯಾವಾಗಲಾದ್ರೂ ಏನಂತ ಉದ್ದದಾಗ ಕೂಡ್ತಾವ. ಅದನ್ನು ತಿಳ್ಕೊಬೇಕು. ಯಾಕಂದ್ರೆ ಅಗಲ ಸಾಣದ ಉದ್ದ ಏನದ? x+23 ಇರ್ತದೆ. ವ್ಯತ್ಯಾಸ ಉದ್ದದಾಗೆ ಕೂಡಿಸ್ಬೇಕು. ವ್ಯತ್ಯಾಸ ಸರಳ ಅದು. x+23 ಅಗಲ x. ಅಗಲ x ಅಂತ ತಿಳ್ಕೊಂಡ್ರೆ ಉದ್ದ x+23 ಅಂತ ತಿಳ್ಕೊಬೇಕು. ಯಾಕೆ? ಅಗಲಕ್ಕಿಂತಲೂ ಉದ್ದ ದೊಡ್ಡದ. ಆ ವ್ಯತ್ಯಾಸವನ್ನು ನೀವು ಏನು ಮಾಡಬೇಕು? ಅಗಲ x ಹಚ್ಕೊಂಡು ಉದ್ದನೇ x+23 ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡ್ತು. x+23 + x = 103. 2x + 23 = 103. 2x ಬರೋಬ್ಬರಿ ಏನು ಬರ್ತದೆ? 103 23 ಕಳೆದ್ರೆ ಎಷ್ಟು ಬರ್ತದೆ? 80 ಬರ್ತದೆ. x ಬರೋಬ್ಬರಿ 80 ಬಾಗಿಲೆ 2 40. ಉದ್ದ ಬರೋಬ್ಬರಿ x+23 ಬರೋಬ್ಬರಿ 40 + 20 63 ಆಯ್ತು ಮೀಟರ್. ಅಗಲ ಬರೋಬ್ಬರಿ x ಮೀಟರ್. ನೋಡಿ, ಉದ್ದ 63 ಮೀಟರ್, ಅಗಲ 40 ಮೀಟರ್. ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ 63 ಗುಂಡ್ಲೆ 40 ಬರೋಬ್ಬರಿ 2520 ಚದರ ಮೀಟರ್. ಇದರ ಉತ್ತರ ಚದರ ಮೀಟರ್ದಲ್ಲಿ ಬರೀರಿ ಅಂತಂದಾರು. ನೋಡಿ, ನಿಮಗೆ ತಿಳಿದಂತ ಅರ್ಥ ಆಗ್ಯದ. ಇಂಥ ಲೆಕ್ಕಗಳನ್ನು ನೀವು ನೋಡಿದಿರಿ ಅಂತಂದ್ರೆ ನಿಮಗೆ ಕೈಡವ್ರು ಯಾರು? ಇಂಥ ಗಣಿತಗಳನ್ನು ತಿಳ್ಕೋಬೇಕು ಮೊದಲು. ಎರಡು ಉದ್ದ ಎರಡು ಪ್ಲಸ್ ಬರೋಬ್ಬರಿ ಪರಿಧಿ. ಒಂದು ಉದ್ದ ಒಂದು ಅಗಲ ಬರೋಬ್ಬರಿ ಪರಿಧಿ. ಎರಡರಲ್ಲಿ ಭಾಗಿಸಿದ್ರೆ ಒಂದು ಉದ್ದ ಒಂದು ಅಗಲ ಸಿಗ್ತದೆ. ಇದನ್ನ ನೆನ್ಪಿಟ್ಕೊಂಡು ಓಕೆ, ಚಂದಾಗಿ ತಿಳ್ಕೊಂಡು ಎಲ್ಲಿ ತಪ್ಪಿರ್ತಾವ ಒಂದು ಸ್ವಲ್ಪ ನೋಡ್ಕೊಂಡು ತಿದ್ಕೋತ ಬರೀ. ಅಕ್ಷರ ಬರೆಯಾಗ ಹೆಚ್ಚು ಕಡಿಮೆ ಆಗ್ತಿರ್ತಾವ. ನೋಡಿ ಹಿಂಗೆ ಸರಳ ತಿಳ್ಕೊಂಡ್ಬಿಟ್ರೆ ಯಾವ ಲೆಕ್ಕೂ ಬೆಳೆಯೋದು. ಮುಂದಿನ ಲೆಕ್ಕ ಮಾಡ್ರಿ, ಬರ್ಕೋರಿ.